ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಮಸ್ತೆ 34ನೇ ದಿನಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಕಾಫಿ ಕುಡ್ಕೊಂಡು ಜಿಮ್ ಬಂದಿದ್ದೀವಿ ಇವಾಗ. ಈಗ ವಾರ್ಮಪ್ ಸ್ಟಾರ್ಟ್ ಆಗೈತಿ ಅಂತ ಮೇನ್ ವರ್ಕೌಟ್ ಏನೋ ಸ್ಟಾರ್ಟ್ ಆಗಿಲ್ರಪ್ಪ. ವಾರ್ಮಪ್ ಅಂತಂದ್ರೆ ಏನು, ಬಾಡಿ ಸ್ವಲ್ಪ ಗರಮ್ ಆಗಬೇಕಲ್ಲ ವರ್ಕೌಟ್ ಮಾಡೋಕ್ಕಿಂತ ಮುಂಚೆ. ಸೊ ಆಮೇಲೆ ಹೈ ಪ್ಲ್ಯಾಂಕ್ ಟು ಲೋ ಪ್ಲ್ಯಾಂಕ್ ಮಾಡಿದ್ವಿ. ಮೌಂಟೇನ್ ಕ್ಲೈಂಬರ್ಸ್ ಅಂದ್ರೆ ಮೌಂಟೇನಲ್ಲಿ ಹತ್ತತ್ತಾರೆ ಅಂತ ಕೇಳಬೇಡ್ರಿ. ಅದಾದ ನಂತರ ಬರ್ಫೀಸ್ ಮಾಡಿದ್ವು. ಬರ್ಫೀಸ್ ಮಾಡಿ ಡೈರೆಕ್ಟ್ ವರ್ಕೌಟ್ ಸ್ಟಾರ್ಟ್ ಆಯ್ತಾ. ಇದು ನೋಡ್ರಿ ಪುಲ್ಲಪ್ ಯಾರಿಗೆ ಬರಂಗಿಲ್ಲ, ಯಾರು ಬಿಗಿನರ್ಸ್ ಅದರಿ, ಈ ಥರ ಜಂಪ್ ಪುಲ್ಲಪ್ ಮಾಡ್ಬೋದು ನೀವು. ಜಂಪ್ ಮಾಡಿ ಈ ಥರ ಹೋಲ್ಡ್ ಮಾಡಿ ಆಮೇಲೆ ಸ್ಲೋ ಆಗಿ ಕೆಳಗಡೆ ಬರ್ಬೇಕು. ಯಾಕಂತಂದ್ರೆ ಇದರಿಂದ ಸ್ಟ್ರೆಂತ್ ಇನ್ಕ್ರೀಸ್ ಆಗ್ತೈತಿ. ಸೊ ಇವರು ಬಾಸ್ ನಮ್ಮದು ಬಿಗಿನರ್ ಅಲ್ವಾ, ಅದಕ್ಕೆ ಇವ್ರಿಗೆ ಅದನ್ನು ಮಾಡಕ್ಕೆ ಹಚ್ಚಿದೆವು. ನೋಡಿರಿ ಜಂಪ್ ಮಾಡಿ ಪುಲ್ಲಪ್ ಮಾಡೋದು ಆಮೇಲೆ ಹೋಲ್ಡ್. ಸೊ ಆಮೇಲೆ ಇದು ನೋಡಿರಿ ಕೋರ್ ಸಲುವಾಗಿ, ಕೋರ್ ಸ್ಟ್ರಾಂಗ್ ಆಗ್ಬೇಕಂತೇಳಿ ಇದು ಹೋಲ್ಡ್ ಮಾಡ್ಬೇಕು. ಅದಾದ ನಂತರ ನೀ ಟು ಚೆಸ್ಟ್ ನಾರ್ಮಲಿ ಏನು ಮಾಡ್ತಾರೆ, ಲೆಗ್ ರೈಸಸ್ ಮಾಡ್ತಾರೆ. ಯಾರಿಗೆ ಬರುತ್ತಲ್ಲ, ಯಾರ್ದು ಕೋರ್ ಆಲ್ರೆಡಿ ಸ್ಟ್ರಾಂಗ್ ಐತಿ, ಎನರ್ಜಿ ಐತಿ, ಸ್ಟ್ರೆಂತ್ ಐತಿ ಅವರ. ಆಮೇಲೆ ಅಲ್ಲಿ ನೋಡ್ರಿ ಪುಷಪ್ ಮಾಡಕತ್ತಾರೆ ಬಾಸ್. ಮೊದಲು ಏನೂ ಬರ್ತಿರ್ಲಿಲ್ಲ, ಈಗ ಸ್ಟ್ರೆಂತ್ ಇನ್ಕ್ರೀಸ್ ಆಗತೈತಿ, ಅದಕ್ಕೆ ಪುಷಪ್ ಚಲೋ ಹೊಂಟ. ಇದಾದ ನಂತರ ಚಿನ್ನಪ್ಪು ಸೇಮ್. ಯಾರಿಗೆ ಚಿನ್ನಪ್ ಬರೋಂಗಿಲ್ಲ, ಫಸ್ಟ್ ನೆಗೆಟಿವ್ ಚಿನ್ನಪ್ ಅಂತಲೂ ಅನ್ಬೋದು. ಇದು ಹೆಂಗಂತ ಜಂಪ್ ಮಾಡಿ ಮಾಡೋದು ಆಮೇಲೆ ಸಾವಕಾಶ ಬರೋದು, ದಿಸ್ ಈಸ್ ನೆಗೆಟಿವ್ ಚಿನ್ನಪ್. ಓಕೆ, ಅದಾದ ನಂತರ ಸ್ಕ್ವಾಟ್ಸ್ ಇರ್ತೈತಿ, ನಾರ್ಮಲಿ ಜಂಪ್ ಸ್ಕ್ವಾಟ್ಸ್. ಆಮೇಲೆ ಲೋವರ್ ಬಾಡಿ ಸಲುವಾಗಿ. ಆಮೇಲೆ ನಂದು ವರ್ಕೌಟ ಏನಿತ್ತು ಅಂತಂದ್ರೆ, ಇವತ್ತು ಮಸ್ಲಪ್ ಇತ್ತು. ಎರಡು ಮಸ್ಲಪ್ ಮಾಡೀನಿ. ಅದು ಏನು ಫಾರ್ಮ್ ಏನು ಬರೋಬರಿಲ್ಲ, ಬಟ್ ಆದರೂ ಮಾಡಿದೆ. ಆಮೇಲೆ ಮ್ಯಾಕ್ಸಿಮಮ್ ಪುಲ್ಲಪ್ ಎಷ್ಟು ಆಕತ್ತೇಳಿ ನೋಡೋದು. ಮ್ಯಾಕ್ಸ್ ರೆಪ್ ಅಂತ ಇತ್ತು ಇವತ್ತು ನಂದು. ಮ್ಯಾಕ್ಸ್ ರೆಪ್ ಅಂತಂದ್ರೆ ಏನು, ಒನ್ ಗೋ ಒಳಗೆ ಎಷ್ಟು ಮಾಡ್ತಿ ನೋಡ್ಬೇಕಪ್ಪ, ಎಷ್ಟು ಐತಿ ಒಳಗೆ ಅಂತೇಳಿ ನೋಡೋನು ಅಂತಂದ್ರೆ ಕೋಚ್. ಯಾಕಂತಂದ್ರೆ ಸ್ವಲ್ಪ ಟ್ರೈನಿಂಗ್ ಚೇಂಜ್ ಮಾಡೋದೈತಿ, ಅದ್ರ ಸಲುವಾಗಿ ಟ್ರೈ ಮಾಡೋಣ ಅಂತಂದ್ರು. ಎಷ್ಟು ಅಂತಂದ್ರೆ ಒಂದು 15 ಪುಲ್ಲಪ್ ಅದು. ಯಾಕಂತಂದ್ರೆ ಅವ್ರು ಕೇಳಿದ್ರು ನನಗೆ ಮೊದಲು ಎಷ್ಟು ಆಕೈತಪ್ಪ ಅಂತ. ನಾ ಹೇಳಿನವ್ರಿಗೆ 15 ಆಗ್ತೈತೆ ರೀ, 15 ಆಗ್ಬೋದು ಅಂತೇಳಿ ಅಂತೀನಿ. ಮೊದಲು ಆ್ಯಕ್ಚುಲಿ ನಂದು ಹೈಯೆಸ್ಟ್ 23 ಇತ್ತು ಲಾಸ್ಟ್ ಇಯರ್, ಬಟ್ ಲಾಸ್ಟ್ ಇಯರ್ದು ಈಗ ಹೇಳ್ಕೊಳಕ್ಕೆ ಆಗಂಗಿಲ್ಲ. ಅದಕ್ಕೆ ಈಗ 16ನೇದು ಫೇಲ್ ಆತ. ಇರಲಿ. ಆಮೇಲೆ ಇದು ಟ್ರೈಸೆಪ್ ಡಿಪ್ಸ್ ಎಷ್ಟು ಆಕೈತಿ ಅಂತ ಕೇಳಿರ. ಟ್ರೈಸೆಪ್ ಡಿಪ್ಸ್ ಒಂದು 20 ಹೇಳಿದ್ನಿ, ಬಟ್ ಇಲ್ಲಿ ನನಗೆ ಒಂದು 28 ಆತು. ಏನೋ ಒಟ್ಟು 28 ಆತ. ಮೊದಲು 20 ತನ ಎಲ್ಲ ನಾರ್ಮಲ್ ಅನಿಸ್ತು. ಆಮೇಲೆ ನೋಡು ಸಾಕಾಗಿತ್ತು. ಆಮೇಲೆ ಚಿನ್ನಪ್, ಇದು ಮ್ಯಾಕ್ಸ್ ರೆಪ್ಪ. ಚಿನ್ನಪ್ ಒಳಗೆ ಆಲ್ಮೋಸ್ಟ್ ಇದು ಒಂದು 15 ಆಗಿದಾವೆ. ಯಾಕೆ ಅವ್ರಿಗೆ 15 ಹೇಳಿದ್ನಿ. ಯಾಕೆ ಅದು ಮೈಂಡ್ ಸೆಟ್ ಐತಪ್ಪ, ಅವನು ಏನು ಗೊತ್ತಿಲ್ಲ, ಏನು ಅಂದ್ಕೊಂಡಿರ್ತೀವಲ್ಲ ಅದು ಆಗ್ತೈತಿ. ಅದ್ರ ಸಂಬಂಧ ಎಲ್ಲರೂ ಹೇಳೋದು, ಚಲೋ ಅನ್ಕೋರಿ, ಏನು ಅನ್ಕೋತಿರ್ಲಿ, ಪಾಸಿಟಿವ್ ಅನ್ಕೋರಿ, ನೆಗೆಟಿವ್ ಅನ್ಕೋಬೇಡ್ರಿ ಅಂತೇಳಿ. ಯಾಕಂತಂದ್ರೆ ಅದೇನೋ ಅಂತಾರಪ್ಪ, ಗಾಳ್ಯಾಗ ಆ ದೇವತೆಗಳು ಇರ್ತಾರೆ, ಈ ದೇವತೆಗಳು ಇರ್ತಾರೆ ಅಂತ, ತಥಾಸ್ತು ಅಂತಾರೆ ಅಂತೇಳಿ ಹಂಗೆ ಆಗ್ತೈತಿ. ಸೊ ಇಲ್ಲಿ ನಂದು ಫಸ್ಟ್ ಕ್ಲಾಸ್ 15 ಚಿನ್ನಪ್ಪ ಆತ. ಆವಾಗಲೇ ಬಾಸ್ ನೆಗೆಟಿವ್ ಚಿನ್ನಪ್ ಮಾಡತ್ತಿರಲ್ಲ, ಆದರೆ ಇದು ನಮಗೆ ಬರ್ತೈತಿ, ಅದಕ್ಕೆ ನಾವು ಚಿನ್ನಪ್ಪ. ಆಗಲೇ ಬಾಸ್ ಹೋಲ್ಡ್ ಮಾಡಿದ್ರಲ್ಲ ಕೋರ್ ಸಲುವಾಗಿ. ಸೊ ಆದರೆ ಇಲ್ಲಿ ನಾವು ಎಲ್ಸಿಟ್ ಅಂತಾರೆ ಅದಕ್ಕೆ. ಓಕೆ, ಅಂದರೆ ಎಲ್ ಸೇಪ್ ಒಳಗೆ ಇರ್ತೈತಲ್ಲ, ಅದಕ್ಕೆ ಎಲ್ಸೆಟ್ ಅಂತಾರೆ. ಇದು ಮೇನ್ಲಿ ಕೋರ್ ಎಷ್ಟು ಲಾಂಗ್ ಹೋಲ್ಡ್ ಎಷ್ಟು ಆಕೈತೆ ಅಂತೇಳಿ ಚೆಕ್ ಮಾಡಕ್ಕೆ ಹೇಳಿದರು. ಅದಕ್ಕೋಸ್ಕರ ಮಾಡತ್ತೀನಿ. ನಾನು ಅಂದ್ಕೊಂಡಿದ್ದು ಒಂದು 20 ಸೆಕೆಂಡ್ ಅಟ್ಲೀಸ್ಟ್ ಅವನೊಂದು 20 ಸೆಕೆಂಡ್ ಮಾಡ್ಬೇಕಪ್ಪ ಅಂತೇಳಿ ಅಂದ್ಕೊಂಡಿದ್ನಿ. ಬಟ್ ಏನು ಗೊತ್ತಿಲ್ಲ, ಟೈಮ್ ಹೆಂಗೆ ಹೋಗ್ತಿತ್ತು ಏನು ಒಟ್ಟು ಗೊತ್ತಿಲ್ಲ. ಆಲ್ಮೋಸ್ಟ್ ಒಂದು 37 ಸೆಕೆಂಡ್ ಹೋಲ್ಡ್ ಆಗ್ತಿದೆ. ಅಂದ್ರೆ ನನಗೆ ಬಿಲೀವ್ ಮಾಡೋಕ್ಕಾಗಲಿಲ್ಲ, ಇದು ಹೆಂಗೆ 37 ಸೆಕೆಂಡ್ ಆತಪ್ಪ ಅಂತ. ಅಂದರೆ ಒಂದು ತಿಂಗಳನ್ಯಾಗ ಎಷ್ಟು ಇಂಪ್ರೂವೈಸ್ ಆಗಿದೆ ಅಂದ್ರೆ ಬಾಡಿ, ಅದು ನನಗೆ ಅರ್ಥ ಆಗತ್ತಿಲ್ಲ. ಎಲ್ಲ ಆತ. ಬಾಸ್ ಆಲ್ರೆಡಿ ಸ್ಟ್ರೆಚಿಂಗ್ ಎಲ್ಲ ಮುಗಿಸಿದ್ರು, ನಂದು ಲೇಟ್ ಆಗಿತ್ತು. ಸೊ ಅದಕ್ಕೆ ನಾ ಒಬ್ಬ ಸ್ಟ್ರೆಚಿಂಗ್ ಮಾಡಾಕತ್ತೀನಿ. ಇಲ್ಲಿ ಬಂದ್ರೆ ನೋಡಿ ಇವ್ರು ಒಟ್ಟು ಇನ್ಸ್ಪೆಕ್ಷನ್ ಮಾಡಕ್ಕೆ ಓಡಿ ಬಂದುಬಿಡ್ತಾರೆ ಆಗ ಒಟ್ಟು. ಅದಕ್ಕೆ ಈಗ ಸ್ಟ್ರೆಚಿಂಗ್ ಮಾಡಿ ಮನೆಗೆ ಹೋಗೋ ಟೈಮ್ ಆಗೈತಿ. ಅದಕ್ಕೆ ಅವ್ರಿಗೂ ಸಾಕಾಗೈತಿ ವೆಯ್ಟ್ ಮಾಡಿ ನೋಡಿ ಹೆಂಗೆ ಜಗ್ತಾರೆ. ಓಕೆ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.